ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ನಮ್ಮ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಂ ಶಾಂತಿ. ಇವತ್ತು ನಾವು ಒಂದು ಬಹಳ ಸುಂದರವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅಲ್ವಾ? ಹೌದು. ಇವತ್ತಿನ ಮುರಳಿಯ ಸಾರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಲೌಕಿಕ ಉದಾಹರಣೆ ಇದೆ. ಈಗ ನೋಡಿ, ಒಬ್ಬ ಅತ್ಯುತ್ತಮ ಶಿಲ್ಪಿ ಇರ್ತಾನೆ. ಅವನು ಶತಮಾನಗಳಿಂದ ಬಿಸಿಲು ಮಳೆಗೆ ಸಿಕ್ಕಿ ತನ್ನ ಮೂಲ ಸೌಂದರ್ಯವನ್ನೆಲ್ಲ ಕಳ್ಕೊಂಡಿರೋ ಒಂದು ಹಳೇ ಮೂರ್ತಿಯನ್ನ ಅಥವಾ ಒಂದು ಕಲ್ಲನ್ನ ತೆಗೆದುಕೊಂಡು ಹೌದು, ಅದನ್ನ ಮತ್ತೆ ತನ್ನ ಕುಶಲತೆಯಿಂದ ತನ್ನ ಕೌಶಲ್ಯದಿಂದ ಅದಕ್ಕೊಂದು ಹೊಸ ರೂಪ ಕೊಡ್ತಾನೆ. ಅಂದ್ರೆ ಆ ಕಲ್ಲಿಗೆ ಒಂದು ಹೊಸ ಪ್ರಾಣವನ್ನೇ ಕೊಟ್ಟಾಗೆ. ವಾವ್, ಎಷ್ಟು ಸುಂದರವಾದ ರೂಪಕ! ಇದನ್ನೇ ಅಲ್ವಾ ಬಾಬಾ ಕೂಡ ಇವತ್ತು ಮುರಳಿಯಲ್ಲಿ ಎಷ್ಟು ಮಧುರವಾಗಿ ತಿಳಿಸಿದ್ದಾರೆ. ನಿಜ. ಯುಗಗಳ ಚಕ್ರದಲ್ಲಿ ನಾವೆಲ್ಲ ಆತ್ಮಗಳು ತಮೋಪ್ರಧಾನರಾಗಿ ಆ ಜಡ ಕಲ್ಲಿನ ತರ ಆಗ್ಬಿಟ್ಟಿದ್ದೇವೆ. ಅಂತಹ ನಮಗೆ ಸ್ವತಃ ಪ್ರಾಣೇಶ್ವರ ತಂದೆಯೇ ಬಂದು ಜ್ಞಾನದ ಮೂಲಕ ಸತೋಪ್ರಧಾನತೆಯ ಪ್ರಾಣದಾನವನ್ನ ನೀಡ್ತಾ ಇದ್ದಾರೆ. ಹೌದು. ಅದಕ್ಕೆ ಇವತ್ತಿನ ಮುರಳಿಯ ಶೀರ್ಷಿಕೆಯೂ ಕೂಡ ಅದೇ ಆಗಿದೆ. ಮಧುರ ಮಕ್ಕಳೇ, ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ. ಪ್ರಾಣದಾನ ಸಿಗುವುದು ಎಂದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು. ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಹಾಗಾದ್ರೆ ಮುರಳಿಯ ಆರಂಭದಲ್ಲೇ ಬಾಬಾ ಒಂದು ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ಅರಿತುಕೊಂಡಿರುವ ಕಾರಣ ಯಾವ ದೃಶ್ಯವೂ ನಿಮಗೆ ಹೊಸದಲ್ಲ ಅಂತ. ಈ ಪ್ರಶ್ನೆ ನೋಡಕ್ಕೆ ಸರಳ ಅನಿಸಿದ್ರೂ ಇದು ಬಹಳ ಆಳವಾಗಿದೆ. ಹೇಗೆ ಅಂದ್ರೆ ಇದು ಕೇವಲ ಒಂದು ಮಾಹಿತಿಯಲ್ಲ, ಇದು ನಮ್ಮ ಸ್ಥಿತಿಯನ್ನ ಪರೀಕ್ಷೆ ಮಾಡುವಂತಹ ಪ್ರಶ್ನೆ. ಈಗ ಪ್ರಪಂಚದಲ್ಲಿ ನೋಡಿ, ಎಷ್ಟೆಲ್ಲ ಹೊಡೆದಾಟಗಳು ನಡೀತಾ ಇವೆ, ವಿನಾಶಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಹೌದು, ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ. ಅದನ್ನೆಲ್ಲ ನೋಡಿ ನಮ್ಗೆ ಆಶ್ಚರ್ಯ ಆಗ್ತಿದೆಯಾ, ಭಯ ಆಗ್ತಿದೆಯಾ, ಅಥವಾ ದುಃಖ ಆಗ್ತಿದೆಯಾ ಅಂತ ಬಾಬಾ ನಮ್ಮನ್ನೇ ಕೇಳ್ತಾ ಇದ್ದಾರೆ. ಓ ಸರಿ ಸರಿ. ಅಂದ್ರೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು ಅಂತ ಬಾಬಾ ನಿರೀಕ್ಷೆ ಮಾಡ್ತಿದ್ದಾರೆ? ನಿಖರವಾಗಿ ಉತ್ತರದಲ್ಲೂ ಬಾಬಾ ಅದನ್ನೇ ಸ್ಪಷ್ಟಪಡಿಸ್ತಾರೆ. ವಿನಾಶಕಾಲೆ ವಿಪರೀತ ಬುದ್ಧಿಯನ್ನೋ ಹಾಗೆ ತಮ್ಮದೇ ಕುಲದ ವಿನಾಶಕ್ಕೆ ಸಾಧನಗಳನ್ನ ತಯಾರಿಸೋದು ನಮಗೆ ಹೊಸತಲ್ಲ. ಯಾಕೆ ಹೊಸತಲ್ಲ? ಯಾಕೆಂದ್ರೆ ಈ 5000 ವರ್ಷಗಳ ನಾಟಕದಲ್ಲಿ ಈ ದೃಶ್ಯ ಮತ್ತೆ ಮತ್ತೆ ಕಲ್ಪಕಲ್ಪದಲ್ಲೂ ಪುನರಾವರ್ತನೆ ಆಗ್ತಾನೇ ಇರುತ್ತೆ ಅಂತ ನಮಗೆ ಜ್ಞಾನ ಸಿಕ್ಕಿದೆ. ಅಂದ್ರೆ ಇದು ಮೊದಲನೇ ಸಾರಿ ನಡೀತಾ ಇರೋದಲ್ಲ. ಖಂಡಿತ ಅಲ್ಲ. ಈ ಅರಿವು ನಮ್ಮನ್ನ ಸಾಕ್ಷಿಯಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ, ಸ್ಥಿತಪ್ರಜ್ಞರಾಗಿರಲು ಸಹಾಯ ಮಾಡುತ್ತೆ. ಈ ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಸತೋಪ್ರಧಾನ ಪ್ರಪಂಚ ಬರುತ್ತೆ ಅನ್ನೋ ಒಂದು ನಿಶ್ಚಯ ನಮ್ಮಲ್ಲಿರುತ್ತೆ ಅಲ್ವಾ? ಹೌದು, ಆ ನಿಶ್ಚಯವೇ ನಮ್ಮ ಸ್ಥಿತಿಯನ್ನ ಸ್ಥಿರವಾಗಿಡುತ್ತೆ. ಸರಿ. ಮುರಣಿಯ ಆರಂಭದಲ್ಲಿ ಒಂದು ಗೀತೆಯ ಸಾಲಿದೆ, ಇಂದು ಬೆಳಗ್ಗೆ ಬೆಳಗ್ಗೆ ಬಂದವರು ಯಾರು ಅಂತ. ಇಲ್ಲಿ ಬೆಳಗ್ಗೆ ಅಂದ್ರೆ ಏನು? ಇಲ್ಲಿ ಬೆಳಗ್ಗೆ ಅಂದ್ರೆ ಸೂರ್ಯೋದಯದ ಸಮಯ ಅಲ್ಲ. ಇದು ಕಲಿಯುಗದ ಅಂತ್ಯದ ಘೋರ ಅಂಧಕಾರದ ಸಮಯ. ಓ, ಅಜ್ಞಾನದ ಕತ್ತಲು. ಹೌದು. ಆ ಅಜ್ಞಾನದ ಕತ್ತಲಲ್ಲಿ ಜ್ಞಾನದ ಮುರಳಿಯನ್ನ ನುಡಿಸೋಕ್ ಬರೋರು ಯಾರು? ಅವರೇ ಜ್ಞಾನಸಾಗರ, ಪತಿತ ಪಾವನ, ನಮ್ಮ ಪ್ರಾಣೇಶ್ವರ ತಂದೆ. ಅವರು ಬಂದು ಭಕ್ತರು ಕೇಳೋ ಹಾಗೆ ಅಲ್ಪಕಾಲದ ಸಹಾಯ ಮಾಡೋದಿಲ್ಲ. ಇಲ್ಲವೇ ಇಲ್ಲ. ಅವರು ಕೊಡೋದು ಬೇಹದ್ದಿನ ಆಸ್ತಿ. ಅಂದ್ರೆ ಇಡೀ ಕಲ್ಪದ 21 ಜನ್ಮಗಳ ಆಸ್ತಿಯನ್ನ ಕೊಡಕ್ ಬಂದಿದ್ದಾರೆ. ಮತ್ತೆ ಸರ್ವಶಾಸ್ತ್ರಗಳ ಸಾರವಾದ ಗೀತೆಯ ಜ್ಞಾನವನ್ನ ಕೊಟ್ಟವರು ಶ್ರೀಕೃಷ್ಣ ಅಲ್ಲ, ಸ್ವತಃ ಪರಮಾತ್ಮ ಅಂತಾನೂ ಬಾಬಾ ಸ್ಪಷ್ಟಪಡಿಸ್ತಾರೆ. ಹೌದು, ಇದೊಂದು ಬಹಳ ದೊಡ್ಡ ತಪ್ಪು ತಿಳುವಳಿಕೆಯನ್ನ ಬಾಬಾ ಸರಿಪಡಿಸಿದ್ದಾರೆ. ಮುಂದುವೈದು ಬಾಬಾ ನಮ್ಮ ಪುರುಷಾರ್ಥದ ಅಡಿಪಾಯದ ಬಗ್ಗೆ ಹೇಳ್ತಾರೆ. ಮಕ್ಕಳೇ, ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ ಅಂತ. ಯಾಕಿದ್ರ ಮೇಲೆ ಇಷ್ಟೊಂದು ಒತ್ತು ಕೊಡ್ತಾರೆ? ಯಾಕಂದ್ರೆ ಆತ್ಮದ ಜ್ಞಾನವೇ ಇಲ್ಲಾಂದ್ರೆ ಪರಮಾತ್ಮನ ಪರಿಚಯ ಆಗೋಕ್ ಹೇಗ್ ಸಾಧ್ಯ ಹೇಳಿ? ನಿಜ. ಇಡೀ ಜಗತ್ತು ಆತ್ಮನೇ ಪರಮಾತ್ಮ ಅನ್ನೋ ಒಂದು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿ ಸಿಕ್ಕಾಕೊಂಡಿದೆ. ನಾವು ಆ ದೇಹವಲ್ಲ, ನಾವು ಚೈತನ್ಯ ಸ್ವರೂಪ ಆತ್ಮ ಅನ್ನೋ ಅರಿವು ಬಂದಾಗ ಮಾತ್ರ ತಂದೆ ಜೊತೆ ನಮ್ಮ ಬುದ್ಧಿಯೋಗ ಜೋಡಿಸೋಕೆ ಸಾಧ್ಯ. ಸರಿ. ಆಮೇಲೆ ಕಲ್ಲು ಬುದ್ಧಿಯ ಬಗ್ಗೆ ಬಾಬಾ ಎಚ್ಚರಿಸ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಈಗಿನ ಮನುಷ್ಯರ ಬುದ್ಧಿ ಹೇಗಾಗಿದೆ ಅಂದ್ರೆ ತಮ್ಮದೇ ವಿನಾಶಕ್ಕಾಗಿ ಅಣುಬಾಂಬುಗಳನ್ನ, ದೊಡ್ಡ ದೊಡ್ಡ ಮಿಸೈಲ್ಗಳನ್ನ ತಯಾರಿಸ್ತಾ ಇದ್ದಾರೆ. ಇದರಿಂದ ಇಡೀ ಪ್ರಪಂಚವೇ ನಾಶ ಆಗುತ್ತೆ ಅಂತ ಗೊತ್ತಿದ್ರೂ ಅದನ್ನ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಇದನ್ನೇ ಬಾಬಾ ಕಲ್ಲು ಬುದ್ಧಿ ಅಂತಾರೆ. ಇದು ಡ್ರಾಮಾದಲ್ಲಿ ಅವರ ಪಾತ್ರ. ಆದರೆ ಪಾರಸ ಬುದ್ಧಿಯವರಾದ ನಾವು ಇಂತಹ ವಿನಾಶಕಾರಿ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಹೌದು,
ನಮ್ಮ ಬುದ್ಧಿ ಈಗ ರಚನಾತ್ಮಕವಾಗಿದೆ, ವಿನಾಶಕಾರಿಯಲ್ಲ. ನಂತರ ಬಾಬಾ ಯುಗದ ಗಣನೆಯಲ್ಲಿರೋ ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನ ಸರಿಪಡಿಸ್ತಾರೆ. ಲಕ್ಷಾಂತರ ವರ್ಷಗಳ ಕಲ್ಪ ಅಂತಾರೆ. ಆದ್ರೆ ಬಾಬಾ ಹೇಳ್ತಾರೆ, ಈ ಸೃಷ್ಟಿ ನಾಟಕ ಲಕ್ಷಾಂತರ ವರ್ಷಗಳದ್ದಲ್ಲ, ಇದು ಕೇವಲ 5,000 ವರ್ಷಗಳದ್ದು. ಸತ್ಯಯುಗ ಅನ್ನೋದು ನಿನ್ನೆ ಮೊನ್ನೆಯ ಮಾತಿನ ತರಹ ಹತ್ತಿರ ಇದೆ. ಈ ಸ್ಮೃತಿ ಅಂದ್ರೆ ಈ ನೆನಪು ನಮ್ಮಲ್ಲಿ ಎಷ್ಟು ಖುಷಿಯನ್ನ ತುಂಬುತ್ತೆ ಅಲ್ವಾ? ನಮ್ಮ ರಾಜ್ಯ ಇನ್ನೇನ್ ಬಂತು ಅಂತ. ಖಂಡಿತ. ಇದೇ ನಮ್ಮ ಪುರುಷಾರ್ಥಕ್ಕೆ ವೇಗವನ್ನ ಕೊಡೋದು. ಮತ್ತೆ ತಂದೆ ಕಲ್ಸೋ ರಾಜಯೋಗ ಎಷ್ಟು ಸಹಜವಾಗಿದೆ ಅಂದ್ರೆ ಇದಕ್ಕಾಗಿ ಹಠಯೋಗದ ತರಹ ಕಷ್ಟದ ಆಸನಗಳೆಲ್ಲ ಬೇಕಾಗಿಲ್ಲ ಅಂತಾರೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಅನಾರೋಗ್ಯದಿಂದ ಬಳಲುತ್ತಿರುವವರು ಕೂಡ ಹಾಸಿಗೆಯಲ್ಲೇ ಮಲಗಿಕೊಂಡು ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ತಮ್ಮ ಸ್ಥಿತಿಯನ್ನ ಶ್ರೇಷ್ಠ ಮಾಡಿಕೊಳ್ಬಹುದು. ಮನಸ್ಸಿನ ಯಾತ್ರೆ ಅಲ್ವಾ ಇದು? ನಿಜ. ಇದಕ್ಕೆ ದೇಹದ ಯಾವುದೇ ಬಂಧನವಿಲ್ಲ. ಆಮೇಲೆ ಭಕ್ತಿ ಮಾರ್ಗದಲ್ಲಿ ಗಂಗಾ ತೀರದಲ್ಲಿ ಪ್ರಾಣ ಹೋಗಬೇಕು ಅಂತ ಹೇಳ್ತಾರಲ್ಲ, ಅದರ ಆಧ್ಯಾತ್ಮಿಕ ರಹಸ್ಯವನ್ನ ಬಾಬಾ ತುಂಬಾ ಸುಂದರವಾಗಿ ಬಿಚ್ಚಿಟ್ಟಿದ್ದಾರೆ. ಹೌದು, ಇದು ಕೇಳೋಕೆ ತುಂಬಾನೇ ಚೆನ್ನಾಗಿದೆ. ನಮ್ಮ ಸೇವಾ ಕೇಂದ್ರಗಳೇ ನಿಜವಾದ ಗಂಗಾತೀರ. ಓ, ಅಲ್ಲಿ ಪ್ರತಿದಿನ ನಡೆಯೋ ಮುರಳಿಯೇ ಜ್ಞಾನಗಂಗೆ, ಮತ್ತು ತಂದೆಯ ನೆನಪಿನಲ್ಲಿ ಮುಳುಗಿರೋದೇ ಗಂಗಾ ಜಲದಲ್ಲಿ ಸ್ನಾನ ಮಾಡಿದ ಹಾಗೆ. ಅಂದ್ರೆ ಈ ಜ್ಞಾನಗಂಗೆಯಲ್ಲಿ ಮಿಂದೇಳುತ್ತಾ ತಂದೆಯ ನೆನಪಿನಲ್ಲಿ ಈ ಹಳೆಯ ತನುವನ್ನು ಬಿಡುವುದೇ ಶ್ರೇಷ್ಠ ಮೃತ್ಯು ಅಂತ ಬಾಬಾ ಹೇಳ್ತಾರೆ. ನಿಖರವಾಡಿ, ಇದಕ್ಕಿಂತ ಶ್ರೇಷ್ಠ ಸಾವು ಇನ್ನೊಂದಿಲ್ಲ. ನಂತರ ಇನ್ನೊಂದು ಸುಂದರವಾದ ರೂಪಕ. ಎಲ್ಲಾ ಆತ್ಮಗಳು ತಮೋಪ್ರಧಾನರಾಗಿ ಮಾಯೆಯಿಂದ ರೆಕ್ಕೆ ಕಳೆದುಕೊಂಡ್ಬಿಟ್ಟಿವೆ ಅಂತ. ಹೌದು, ರೆಕ್ಕೆ ಕಳೆದುಕೊಂಡ ಹಕ್ಕಿ ಥರ ಆತ್ಮಗಳು ಶಾಂತಿಧಾಮಕ್ಕೆ, ತಮ್ಮ ಮನೆಗೆ ವಾಪಸ್ ಹೋಗೋಕೆ ಅಶಕ್ತವಾಗಿವೆ. ಆಗ ಯಾರು ಬಂದು ಸಹಾಯ ಮಾಡ್ತಾರೆ? ಆಗ ಅವಿನಾಶಿ ಸರ್ಜನಾದ ತಂದೆ ಬರ್ತಾರೆ. ಅವರು ಬಂದು ಜ್ಞಾನ ಮತ್ತು ಯೋಗದ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್? ಹೌದು, ಆ ಇಂಜೆಕ್ಷನ್ನಿಂದ ನಮಗೆ ಮತ್ತೆ ಶಕ್ತಿ ಬರುತ್ತೆ. ನಾವು ಮತ್ತೆ ಸತೋಪ್ರಧಾನರಾಗಿ ತಂದೆಯ ಜೊತೆ ನಮ್ಮ ಮಧುರ ಮನೆಗೆ ಹಾರಿ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ, ತಂದೆ ಸ್ಥಾಪನೆ ಮಾಡ್ತಿರೋ ರಾಜ್ಯದಲ್ಲಿ ಪ್ರಜೆಗಳು, ನೌಕರರು ಎಲ್ರೂ ಬೇಕಲ್ವಾ? ಖಂಡಿತ. ಒಂದು ರಾಜ್ಯ ಅಂದ್ಮೇಲೆ ಎಲ್ಲರೂ ಇರಲೇಬೇಕು. ಅದಕ್ಕೆ ಎಲ್ಲರೂ ಒಂದೇ ಸಮನಾಗಿ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಅವರವರ ಪಾತ್ರ, ಅವರವರ ಧಾರಣಾ ಶಕ್ತಿ ಬೇರೆ ಬೇರೆ ಇರುತ್ತೆ. ಹೌದು, ಆದ್ರೆ ತಂದೆ ನಮ್ಗೆಲ್ಲರಿಗೂ ಜ್ಞಾನದ 3ನೇ ನೇತ್ರವನ್ನ ಕೊಟ್ಟಿದ್ದಾರೆ. ಇದರಿಂದ ನಾವು ಹಳೆ ಪ್ರಪಂಚದಿಂದ ಬೇರೆಯಾಗಿದ್ದೇವೆ, ಬುದ್ಧಿಹೀನಲಿಂದ ಬುದ್ಧಿವಂತರಾಗ್ತಾ ಇದ್ದೇವೆ. ಹಾಗಾದ್ರೆ ಇವತ್ತಿನ ಮಂಥನದ ಸಾರಾಂಶವನ್ನ ಹೀಗೆ ಹೇಳ್ಬೋದಾ? ಪ್ರಾಣೇಶ್ವರ ತಂದೆಯು ನಮಗೆ ಜ್ಞಾನ ಮುರಳಿಯ ಮೂಲಕ ಸತೋಪ್ರಧಾನತೆಯ ಪ್ರಾಣದಾನವನ್ನ ನೀಡ್ತಾ ಇದ್ದಾರೆ. ಇದನ್ನ ಸ್ವೀಕಾರ ಮಾಡೋಕೆ ಇರೋ ಒಂದೇ ಒಂದು ವಿಧಿ ಅಂದ್ರೆ ನಿರಂತರವಾಗಿ ಆತ್ಮಸ್ಮೃತಿಯಲ್ಲಿ ಮತ್ತು ತಂದೆಯ ನೆನಪಿನಲ್ಲಿರೋದು. ಸಂಪೂರ್ಣವಾಗಿ ಸರಿ. ಇದೇ ಇವತ್ತಿನ ಮುರಳಿಯ ತಿರುಳು. ತಮೋಪ್ರಧಾನತೆಯಿಂದ ಸತೋಪ್ರಧಾನತೆಯ ಕಡೆಗಿನ ಒಂದು ಸುಂದರ ಪ್ರಯಾಣ. ಧಾರಣೆಗಾಗಿ ಮುಖ್ಯ ಸಾರದ ಮೊದಲನೇ ಅಂಶದಿಂದ ಶುರು ಮಾಡೋಣವೇ? ಖಂಡಿತ. ಮುರಳಿಯ ಈ ವಾಕ್ಯ ನೋಡಿ. ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ. ಆದ್ರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕಾಗಿದೆ. ಈ ವಿನಾಶ ಆಗಿಯೇ ಬಿಟ್ಟಿದೆ ಅನ್ನೋ ಮಾತು ಹೊರಗಿನವರಿಗೆ ಕೇಳಿದ್ರೆ ಸ್ವಲ್ಪ ಕಠೋರವಾಗನ್ಸ್ಬೋದಲ್ವಾ? ಹೌದು, ಅನಿಸ್ಬೋದು. ಆದರೆ ಇದರ ಆಧ್ಯಾತ್ಮಿಕ ಅರ್ಥವೇ ಬೇರೆ. ಅಂದ್ರೆ ಇದು ಭೌತಿಕ ವಿನಾಶವನ್ನ ಕಾಯ್ತಾ ಕೂರೋದಲ್ಲ. ಓ ಸರಿ. ಬದಲಾಗಿ ಮಾನಸಿಕವಾಗಿ, ಬೌದ್ಧಿಕವಾಗಿ ಈ ಪ್ರಪಂಚದ ಆಕರ್ಷಣೆಗಳಿಂದ, ನೋವುಗಳಿಂದ, ಬಂಧನಗಳಿಂದ ಸತ್ತ ಹಾಗೆ ಇರೋದು. ಅಂದ್ರೆ ಒಂದ್ ರೀತಿ ನಿರ್ಲಿಪ್ತತೆ. ನಿಖರವಾಗಿ. ಕಮಲದ ಹೂವು ಕೆಸರಿನಲ್ಲೇ ಇರುತ್ತೆ, ಆದ್ರೆ ಅದಕ್ಕೆ ಅಂಟುಕೊಳ್ಳೋದಿಲ್ವಲ್ಲ, ಹಾಗೆ ವಿನಾಶ ಆಗಿಯೇ ಬಿಟ್ಟಿದೆ ಅನ್ನೋ ಸ್ಮೃತಿ ಇದೆಯಲ್ಲ, ಅದು ಒಂದು ಗುರಾಣಿ ಥರ. ಯಾವುದೇ ಲೌಕಿಕ ಸನ್ನಿವೇಶಕ್ಕೆ ಅತಿಯಾಗಿ ಅಂಟುಕೊಳ್ಳದ ಹಾಗೆ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇದು ಕೇಳಲಿಕ್ಕೆ ಚೆನ್ನಾಗಿದೆ, ಆದ್ರೆ ವಾಸ್ತವದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಖಂಡಿತ. ಈಗ ನೋಡಿ, ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿಯಿಲ್ಲ ಅಥವಾ ಆರ್ಥಿಕ ಸಂಕಷ್ಟ ಬಂತು, ಆಗ ಈ ನಿರ್ಲಿಪ್ತತೆಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಬಹಳ ಪ್ರಾಯೋಗಿಕ ಪ್ರಶ್ನೆ. ಹಾಗೆ ಮಾಡಿದ್ರೆ ಜನ ನಮ್ಮನ್ನ ಭಾವನೆ ಇಲ್ದವರು ಅಂತಾರಲ್ವಾ? ಇಲ್ಲ, ಇಲ್ಲಿ ನಿರ್ಲಿಪ್ತತೆ ಅಂದ್ರೆ ನಿಷ್ಕ್ರಿಯತೆ ಅಲ್ಲ, ಅಥವಾ ಭಾವನಾ ಶೂನ್ಯತೆಯೂ ಅಲ್ಲ. ವಾಸ್ತವವಾಗಿ ಯಾರು ಹೆಚ್ಚು ನಿರ್ಲಿಪ್ತರಾಗಿರ್ತಾರೋ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಸಹಾಯ ಮಾಡಬಲ್ಲರು. ಅದು ಹೇಗೆ? ಈಗ ನೋಡಿ, ಒಬ್ಬ ವೈದ್ಯ ರೋಗಿಯ ನೋವಿನಲ್ಲಿ ತಾನೂ ಅಳ್ತಾ ಕೂತ್ರೆ
ಚಿಕಿತ್ಸೆ ಕೊಡೋಕಾಗುತ್ತಾ? ಇಲ್ಲ, ಸಾಧ್ಯ ಇಲ್ಲ. ಅವರು ಭಾವನಾತ್ಮಕವಾಗಿ ಸ್ಥಿರವಾಗಿದ್ದು ಜ್ಞಾನದಿಂದ ಚಿಕಿತ್ಸೆ ಕೊಡ್ತಾರೆ. ಹಾಗೆಯೇ ಈ ಸ್ಮೃತಿ ನಮ್ಮನ್ನ ಭಾವನಾತ್ಮಕ ಬಿರುಗಾಳಿಯಿಂದ ಪಾರು ಮಾಡಿ ಸ್ಪಷ್ಟ ಬುದ್ಧಿಯಿಂದ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಶಕ್ತಿ ಕೊಡುತ್ತೆ. ಅಂದ್ರೆ ನಾವು ಕರ್ತವ್ಯವನ್ನ ಪ್ರೀತಿಯಿಂದ ಮಾಡ್ತೀವಿ, ಆದ್ರೆ ಅದರ ಫಲಿತಾಂಶದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಹೌದು, ಅದೇ. ಇದೇ ಹಿನ್ನೆಲೆಯಲ್ಲಿ ವಿಘ್ನರೂಪಿ ಬಿರುಗಾಳಿಗಳಿಗೆ ಹೆದರಬಾರದು ಅನ್ನೋ ಮಾತು ಇನ್ನಷ್ಟು ಅರ್ಥಪೂರ್ಣವಾಗುತ್ತೆ. ಖಂಡಿತ. ಈ ಬಿರುಗಾಳಿಗಳು ಅಂದ್ರೆ ಎರಡೂ ರೀತಿ. ಒಂದು ನಮ್ಮ ಒಳಗಿನ ಹಳೆ ಸಂಸ್ಕಾರಗಳು, ಕೋಪ, ಅಹಂಕಾರ. ಇನ್ನೊಂದು ಹೊರಗಿನದು, ಸಂಬಂಧಗಳಲ್ಲಿನ ಘರ್ಷಣೆ, ಕೆಲಸದಲ್ಲಿನ ಸವಾಲುಗಳು. ಜ್ಞಾನ ಇಲ್ದಿದ್ರೆ ನಾವು ಇವುಗಳಿಗೆ ಸಿಕ್ಕಿ ಸೋತ್ ಹೋಗ್ತೀವಿ. ಹೌದು. ಆದ್ರೆ ಈ ಸ್ಮೃತಿ ಇದ್ದಾಗ ಇವೆಲ್ಲ ನಮ್ಮನ್ನ ಪರೀಕ್ಷೆ ಮಾಡೋಕೆ, ನಮ್ಮ ಸ್ಥಿತಿಯನ್ನ ದೃಢಪಡಿಸೋಕೆ ಬರೋ ಅತಿಥಿಗಳ ತರ ಕಾಣಿಸುತ್ತೆ. ಓ, ಹಾಗೆ. ಒಂದು ಮರ ಬಿರುಗಾಳಿಗೆ ಬಗ್ಗಿದಾಗ ಅದರ ಬೇರುಗಳು ಇನ್ನಷ್ಟು ಆಳಕ್ಕೆ ಹೋಗಿ ಗಟ್ಟಿಯಾಗುತ್ತಲ್ಲ, ಹಾಗೆ. ಸರಿ. ಈ ಅಲುಗಾಡದ ಅಡಿಪಾಯಕ್ಕೆ ನಿರಂತರ ಶಕ್ತಿ ಬೇಕು. ಇದು ನಮ್ಮನ್ನ ಧಾರಣೆಯ ಎರಡನೇ ಅಂಶಕ್ಕೆ ಕರ್ಕೊಂಡು ಹೋಗುತ್ತೆ. ಹೌದು. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನ, ಯೋಗದ ಇಂಜೆಕ್ಷನ್ ಕೊಟ್ಟುಕೊಳ್ಳಬೇಕಾಗಿದೆ. ಇಲ್ಲಿ ಇಂಜೆಕ್ಷನ್ ಅನ್ನೋ ಪದದ ಬಳಕೆ ತುಂಬಾ ಕುತೂಹಲಕಾರಿಯಾಗಿದೆ. ಹೌದು. ಅಂದ್ರೆ ಇದೊಂದು ಕ್ಷಿಪ್ರವಾದ ಪರಿಹಾರ. ಅಂದ್ರೆ ದೀರ್ಘ ಧ್ಯಾನದ ಬದಲಿಗೆ ನಿಖರವಾಗಿ. ದಿನವಿಡೀ ನಾವು ಲೌಕಿಕ ವಿಷಯಗಳಲ್ಲಿ ಇರ್ತೀವಿ, ಆಗ ನಮ್ಮ ಆತ್ಮದ ಬ್ಯಾಟ್ರಿ ಡೌನ್ ಆಗುತ್ತೆ. ಶರೀರಕ್ಕೆ ನಿದ್ದೆಯಿಂದ ಶಕ್ತಿ ಸಿಗುತ್ತೆ, ಆದ್ರೆ ಆತ್ಮಕ್ಕೆ ಅದಕ್ಕೆ ಈ ಇಂಜೆಕ್ಷನ್ ಬೇಕು. ಇದಕ್ಕೇನು ವಿಶೇಷ ಸಮಯ, ಜಾಗ ಏನೂ ಬೇಕಾಗಿಲ್ಲ. ಹಾಗಾದ್ರೆ ಯಾವಾಗ ಬೇಕಾದ್ರೂ ತಗೋಬೋದಾ? ಖಂಡಿತ. ಟ್ರಾಫಿಕ್ನಲ್ಲಿದ್ದಾಗ ಅಥವಾ ಕೆಲಸ ಮಾಡ್ತಿರ್ಬೇಕಾದ್ರೆ ಕೇವಲ 10 ಸೆಕೆಂಡ್ ನಾನು ಶಕ್ತಿಶಾಲಿ ಆತ್ಮ, ಪರಮಾತ್ಮ ತಂದೆಯ ಮಗು ಅಂತ ಒಂದು ಸಂಕಲ್ಪ ಮಾಡಿದ್ರೆ ಸಾಕು. ಅದೇ ಇಂಜೆಕ್ಷನ್. ಆದ್ರೆ ನನ್ನ ಅನುಭವದಲ್ಲಿ ಯಾವಾಗ ನಮ್ಗೆ ಜಾಸ್ತಿ ಒತ್ತಡ ಇರುತ್ತೋ ಆವಾಗ್ಲೇ ಈ ಇಂಜೆಕ್ಷನ್ ತಗೊಳ್ಳೋದು ಮರ್ತು ಹೋಗುತ್ತೆ. ಅದನ್ನ ನೆನಪಲ್ಲಿಟ್ಕೊಳ್ಳೋಕೇನಾದ್ರೂ ಉಪಾಯ ಇದೆಯಾ? ಇದೆ. ಇದನ್ನ ನಮ್ಮ ದಿನನಿತ್ಯದ ಅಭ್ಯಾಸಗಳ ಜೊತೆ ಜೋಡಿಸ್ಬೋದು. ಉದಾಹರಣೆಗೆ, ಪ್ರತಿ ಗಂಟೆಗೊಮ್ಮೆ ಒಂದು ಅಲಾರಾಂ ಇಟ್ಕೊಂಡು 1 ನಿಮಿಷ ಸ್ಮೃತಿಯಲ್ಲಿರೋದು. ಅಥವಾ ಪ್ರತಿ ಬಾರಿ ನೀರ್ ಕುಡಿಯೋವಾಗ ನಾನು ಜ್ಞಾನಾಮೃತ ಕುಡಿತಿದ್ದೀನಿ ಅಂತ ಭಾವಿಸೋದು. ಓ, ಇದು ಚೆನ್ನಾಗಿದೆ. ಈ ಸಣ್ಣ ಅಭ್ಯಾಸಗಳು ಕ್ರಮೇಣ ನಮ್ಮ ಸಹಜ ಸಂಸ್ಕಾರ ಆಗುತ್ತೆ. ಇನ್ನು ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸುವುದು ಅಂದ್ರೆ? ಹೌದು, ಅದು ಇದೆ. ಮನಸ್ಸನ್ನ ಈ ಪ್ರಪಂಚದ ಗದ್ದಲದಿಂದ ಮೇಲೆತ್ತಿ ನಮ್ಮ ಮೂಲ ಮನೆ, ಪರಮಧಾಮದ ಶಾಂತಿಯಲ್ಲಿ ಲೀನಗೊಳಿಸೋದು. ಇದು ಮನಸ್ಸಿಗೆ ಒಂದು ರೀತಿ ಆಧ್ಯಾತ್ಮಿಕ ಸ್ಪಾ ಇದ್ದಂಗೆ. ಅದ್ಭುತ. ಆತ್ಮಶಕ್ತಿಯನ್ನ ತುಂಬಿಕೊಂಡ ಮೇಲೆ ಮುರಳಿ ನಮ್ಮನ್ನ ಇತರರೊಂದಿಗಿನ ವ್ಯವಹಾರದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇವತ್ತಿನ ವರದಾನ ಇದೊಂದು ಕ್ರಾಂತಿಕಾರಿ ವಿಚಾರ. ಮೊದಲು ತಾವು ಎಂಬ ಪಾಠದ ಮೂಲಕ ಕಿರೀಟಧಾಡಿಯಾಗುವಂತಹ ಚತುರ್ಸುಜಾನ್ಭವ. ಹೌದು. ಇದರ ವಿವರಣೆಯಲ್ಲಿ ಅನ್ಯರನ್ನು ಕೂರಿಸುವುದೇ ತಾವು ಕುಳಿತುಕೊಳ್ಳುವುದಾಗಿದೆ ಅಂತಿದೆ. ಇವತ್ತಿನ ಜಗತ್ತಲ್ಲಿ ಎಲ್ಲರೂ ನಾನು ಮೊದಲು ಅಂತಾರೆ. ಹೌದು, ಇದು ಅದಕ್ಕೆ ಸಂಪೂರ್ಣ ವಿರುದ್ಧ. ಹಾಗಾದ್ರೆ ಈ ನೀವು ಮೊದಲು ಅನ್ನೋದು ಸೋಲಿಗೆ ದಾರಿಯಲ್ವಾ? ಲೌಕಿಕ ದೃಷ್ಟಿಯುಂಡ ನೋಡಿದ್ರೆ ಹಾಗೆ ಅನಿಸಬಹುದು. ಆದರೆ ಆಧ್ಯಾತ್ಮಿಕತೆಯ ಗಣಿತವೇ ಬೇರೆ. ಲೌಕಿಕದಲ್ಲಿ ಸ್ಥಾನಕ್ಕಾಗಿ, ಗೌರವಕ್ಕಾಗಿ ಹೋರಾಟ ಇದೆ. ಅಲ್ಲಿ ಒಬ್ಬರು ಗೆದ್ರೆ ಇನ್ನೊಬ್ಬರು ಸೋಲ್ಲೇಬೇಕು. ಹೌದು, ನಿಜ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಬೇರೆಯವರಿಗೆ ಮನಃಪೂರ್ವಕವಾಗಿ ಗೌರವ, ಅವಕಾಶ ಕೊಟ್ಟಾಗ ನಾವು ಏನನ್ನೂ ಕಳ್ಕೊಳ್ಳೋದಿಲ್ಲ. ಬದ್ಲಾಗಿ ಅವರ ಹೃದಯದಲ್ಲಿ ಪ್ರೀತಿ, ವಿಶ್ವಾಸದ ಸ್ಥಾನವನ್ನ ಗಳಿಸ್ತೀವಿ. ಒಂದ್ ನಿಮಿಷ, ಇದನ್ನ ಇನ್ನಷ್ಟು ಸ್ಪಷ್ಟಪಡಿಸೋಣ. ಈಗ ಒಂದು ಆಫೀಸಲ್ಲಿ ಬಡ್ತಿ ಅವಕಾಶ ಇದೆ ಅನ್ಕೊಳ್ಳಿ. ನಾವೇ ಹೆಚ್ಚು ಅರ್ಹರಾಗಿದ್ರೂ ಮೊದಲು ನೀವು ಅಂತ ದಾರಿ ಬಿಟ್ರೆ ಅದು ನಮ್ಮ ಕೆರಿಯರ್ಗೆ ನಷ್ಟ ಅಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಬೇರೆಯವರನ್ನು ಕೂರಿಸುವುದು ಅಂದ್ರೆ ನಮ್ಮ ಕರ್ತವ್ಯವನ್ನ ಬಿಟ್ಕೊಡೋದು ಅಂತಲ್ಲ, ಅಥವಾ ಅನ್ಯಾಯವನ್ನ ಸಹಿಸ್ಕೊಳ್ಳೋದು ಅಂತಾನೂ ಅಲ್ಲ. ಇದರರ್ಥ ನಮ್ಮ ಮನೋಭಾವನೆಯನ್ನ ಬದಲಾಯಿಸೋದು. ನನಗೆ ಸಿಗಬೇಕು ಅನ್ನೋ ಹಠದ ಬದಲು ಯಾರಿಗೆ ಸಿಕ್ರು ಅದು ಕಲ್ಯಾಣಕಾರಿ ಅನ್ನೋ ಶುಭ ಭಾವನೆ ಇಟ್ಕೊಳ್ಳೋದು. ಯಾವಾಗ ನಾವು ಈ ರೀತಿ ನಿರಾಸಕ್ತರಾಗಿ ಸೇವಾಭಾವನೆಯಿಂದ ಕರ್ಮ ಮಾಡ್ತೀವೋ ಆಗ ನಂಗ ಮುಖದಲ್ಲಿ, ಮಾತುಗಳಲ್ಲಿ ಒಂದು ದೈವೀಯ ಆಕರ್ಷಣೆ ಬರುತ್ತೆ. ಅದೇ ನಿಜವಾದ ಕಿರೀಟ. ಭೌತಿಕ ಪದವಿಗಿಂತ ಜನರ ಹೃದಯದಲ್ಲಿ ಸಿಗೋ ಗೌರವ ದೊಡ್ಡದು. ಇದೇ ನಿಜವಾದ ಚತುರತೆ. ಅಂದ್ರೆ ಇದು ಆಂತರಿಕ ಸ್ಥಿತಿಯ ಬದಲಾವಣೆ, ಹೊರಗಿನ ನಾಟಕ ಅಲ್ಲ. ಖಂಡಿತ. ಈ ತರಹದ ಒಂದು ಉನ್ನತ ಸ್ಥಿತಿಯನ್ನ ತಲುಪೋಕೆ ಆಂತರಿಕ ಶಕ್ತಿ ಬೇಕು. ಇದು ನಮ್ಮನ್ನ ಇವತ್ತಿನ ಸ್ಲೋಗನ್ಗೆ ಸಂಪರ್ಕ ಮಾಡುತ್ತಲ್ವಾ? ಹೌದು, ಖಂಡಿತ.
ಅಂತರ್ಮುಖಿ ಏಕಾಂತವಾಸಿ ಆಗುವಂತಹ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು. ಇಲ್ಲಿ ಏಕಾಂತವಾಸಿ ಅಂದ್ರೆ ದೈಹಿಕವಾಗಿ ಒಂಟಿಯಾಗಿರೋದಾ? ಖಂಡಿತ ಇಲ್ಲ. ಅದು ದೈಹಿಕ ಏಕಾಂತ ಅಲ್ಲ. ಆಧ್ಯಾತ್ಮಿಕತೆಯಲ್ಲಿ ಏಕಾಂತ ಅಂದ್ರೆ ಏಕ್ಕೆ ಅಂತ್ ಮೇ. ಓ, ಒಬ್ಬನಾದ ಪರಮಾತ್ಮನ ನೆನಪಿನಲ್ಲಿ ಲೀನವಾಗಿರುವುದು. ಹೌದು, ಅದೇ. ಹಾಗಾಗಿ ಏಕಾಂತವಾಸಿ ಅಂದ್ರೆ ಜನಸಂದಡಿ ಮಧ್ಯೆ ಇದ್ರೂ, ಮನೆಯಲ್ಲೇ ಇದ್ರೂ ಮನಸ್ಸಿನಿಂದ ಈ ಪ್ರಪಂಚದ ಆಲೋಚನೆಗಳಿಂದ ದೂರವಾಗಿ ತಂದೆ ಜೊತೆ ಒಂದಾಗಿರೋದು. ಮತ್ತು ಅಂತರ್ಮುಖಿಯಾಗೋದು ಹೇಗೆ? ನಮ್ಮ ಮನಸ್ಸು ಸದಾ ಹೊರಗೆ ಸುತ್ತುತ್ತಿರುತ್ತಲ್ಲ. ಅಂತರ್ಮುಖತೆ ಅನ್ನೋದು ಒಂದು ಕಲೆ. ಇದರ ಮೊದಲ ಹೆಜ್ಜೆ ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದಿಂದ, ವ್ಯಕ್ತಿಗಳಿಂದ, ಸನ್ನಿವೇಶಗಳಿಂದ ಹಿಂದೆ ತಗೊಂಡು ಆತ್ಮದ ಆಂತರಿಕ ಜಗತ್ತಿನಲ್ಲಿ ಸ್ಥಿತರಾಗೋದು. ಇದಕ್ಕೇನಾದ್ರೂ ಅಭ್ಯಾಸ ಇದೆಯಾ? ಒಂದು ಸರಳ ವಿಧಾನ ಇದೆ. ದಿನದಲ್ಲಿ 5 ನಿಮಿಷ ಕಣ್ಣು ಮುಚ್ಚಿ ಹೊರಗಿನ ಜಗತ್ತನ್ನ ಮರೆತು ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳೋದು. ನಾನು ಈ ದೇಹ ಅಲ್ಲ, ನಾನು ಒಂದು ಚೈತನ್ಯ ಶಕ್ತಿ, ಶಾಂತ ಸ್ವರೂಪ ಆತ್ಮ ಅಂತ ಆಳವಾಗಿ ಚಿಂತನೆ ಮಾಡೋದು. ಈ ಅಭ್ಯಾಸ ನಮ್ಮನ್ನ ದೇಹಭಾನದಿಂದ ದೂರ ಮಾಡಿ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸುತ್ತೆ. ಸರಿ, ಹಾಗಾದ್ರೆ ಈ ಇಡೀ ಪ್ರಯಾಣ ವೈಯಕ್ತಿಕ ಸಾಧನೆಯಿಂದ ಶುರುವಾಗಿ ಸಂಘಟನೆಯ ಶಕ್ತಿಯಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕಾಣಿಸ್ತಾ ಇದೆ. ಹೌದು ಹೌದು. ಇದು ನಮ್ಮನ್ನ ಅಂತಿಮ ಭಾಗಕ್ಕೆ, ಅಂದ್ರೆ ಅವ್ಯಕ್ತ ಸೂಚನೆಗೆ ಕರ್ಕೊಂಡು ಬರುತ್ತೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಇದರಲ್ಲಿ ಹೂಗುಚ್ಛದ ರೂಪದಲ್ಲಿ ತಮ್ಮ ಸುಗಂಧವನ್ನು ಹರಡಿಸುವಿರಿ ಅನ್ನೋ ಸಾಲಿದೆಯಲ್ಲ, ತುಂಬಾ ಸುಂದರವಾಗಿದೆ. ಹೌದು. ಇಲ್ಲಿಯವರೆಗೂ ನಾವು ಮಾತಾಡಿದ್ದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ತಯಾರಿ. ಆದ್ರೆ ಪರಮಾತ್ಮನ ಕಾರ್ಯ ಕೇವಲ ಒಬ್ರಿಂದ ಆಗೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಪುರುಷಾರ್ಥದಲ್ಲಿ ಒಂದೊಂದು ಸುಂದರ ಹೂವಿದ್ದಾಗೆ, ಒಂದೊಂದು ಹೂವಿಗೂ ಅದರದೇ ಸೌಂದರ್ಯ, ಸುಗಂಧ ಇದೆ. ಆದ್ರೆ ನಿಜವಾದ ಯಶಸ್ಸಿರೋದು ಆ ಹೂಗಳೆಲ್ಲ ಒಟ್ಟಾಗಿ ಒಂದು ಹೂಗುಚ್ಛ ಆದಾಗ. ಅಂದ್ರೆ ಈಗ ನಾವು ಪ್ರತ್ಯೇಕವಾಗಿದ್ದೀವಿ, ಅದಕ್ಕೆ ಹೆಚ್ಚು ಪರಿಶ್ರಮ ಪಡ್ತಿದ್ದೀವಿ ಅಂತಾನ ಅರ್ಥ. ಖಂಡಿತ. ಮುರಳಿಯಲ್ಲಿ ಅದೇ ಸೂಚನೆ ಇದೆ. ಈಗ ಒಬ್ಬೊಬ್ರು ತಮ್ಮ ತಮ್ಮ ಸಂಸ್ಕಾರಗಳ ಜೊತೆ ಹೋರಾಡ್ತಾ ಪರಿಶ್ರಮ ಹೆಚ್ಚು ಮಾಡ್ತಿದ್ದಾರೆ. ಆದ್ರೆ ಯಾವಾಗ ಎಲ್ಲಾ ಶ್ರೇಷ್ಠ ಆತ್ಮಗಳು ಏಕಮತ ಮತ್ತು ಪರಸ್ಪರ ವಿಶ್ವಾಸದಿಂದ ಒಂದಾಗ್ತಾರೋ ಆಗ ಒಂದು ಅದ್ಭುತ ಶಕ್ತಿ ಉತ್ಪತ್ತಿಯಾಗುತ್ತೆ. ಹೌದು. ಅಲ್ಲಿ ವೈಯಕ್ತಿಕ ದೌರ್ಬಲ್ಯಗಳು ಸಂಘಟನೆಯ ಶಕ್ತಿಯಲ್ಲಿ ಮರೆಯಾಗುತ್ತೆ. ಆಗ ಪರಿಶ್ರಮ ಕಡಿಮೆಯಾಗಿ ಯಶಸ್ಸು ಸಹಜವಾಗಿ ವೇಗವಾರಿ ಸಿಗುತ್ತೆ. ಆಗ ಇಡೀ ಶಕ್ತಿ ದಳವೇ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗುತ್ತೆ. ಧನ್ಯವಾದಗಳು. ಇಂದಿನ ಈ ಚರ್ಚೆ ಒಂದು ಅದ್ಭುತ ಪ್ರಯಾಣದಲ್ಲಿ ನಮ್ಮನ್ನು ಕರ್ಕೊಂಡೋಯ್ತು. ವೈಯಕ್ತಿಕ ನಿರ್ಲಿಪ್ತತೆಯಿಂದ ಹಿಡಿದು ಸಂಘಟನೆಯ ಶಕ್ತಿಯವರೆಗೆ. ಇದು ಪುರುಷಾರ್ಥದ ಒಂದು ಸಂಪೂರ್ಣ ನೀಲನಕ್ಷೆ ಇದ್ದಾಗೆ. ಹೌದು. ಕೇಳುಗರಿಗಾಗಿ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಸೂಚಿಸೋಣವೇ? ಖಂಡಿತ, ಹೇಳಿ. ಈ ದಿನದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸಂದರ್ಭದಲ್ಲಿ ಮೊದಲು ತಾವು ಅನ್ನೋ ವರದಾನದ ಪಾಠವನ್ನು ಪ್ರಾಯೋಗಿಕವಾಗಿ ಅಳವಡಿಸೋಕೆ ಪ್ರಯತ್ನ ಮಾಡೋಣ. ಅದು ಸರದಿಯಲ್ಲಿ ನಿಂತಾಗ ಯಾರಿಗಾದ್ರೂ ದಾರಿ ಬಿಡೋದಾಗಿರ್ಬೋದು, ಅಥವಾ ಸಂಭಾಷಣೆಯಲ್ಲಿ ಬೇರೆಯವರಿಗೆ ಮೊದಲು ಮಾತಾಡೋಕೆ ಅವಕಾಶ ಕೊಡೋದಾಗಿರ್ಬೋದು. ಆ ನಮ್ರತೆಯಿಂದ ಮನಸ್ಸಿನಲ್ಲಿ ಆಗುವ ಅನುಭವವನ್ನು ಗಮನಿಸೋಣ. ಬಹಳ ಶ್ರೇಷ್ಠವಾದ ಸಂಕಲ್ಪ. ಈಗ ನಾವೆಲ್ಲರೂ ಬಾಪ್ದಾದಾರವರ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.